ಶಾಂತಿ. ಮುರಳಿಯ ದಿನಾಂಕ 25/6/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪಾವನರಾಗಲು ಒಂದೇ ಉಪಾಯವಾಗಿದೆ, ಬಾಬಾರವರ ನೆನಪು. ನೆನಪಿನ ಪರಿಶ್ರಮವೇ ಅಂತಿಮದಲ್ಲಿ ಕೆಲಸಕ್ಕೆ ಬರುವುದು. ಪ್ರಶ್ನೆ: ಸಂಗಮದಲ್ಲಿ ಯಾವ ತಿಲಕ ಕೊಟ್ಟಾಗ ಅಥವಾ ಇಟ್ಟುಕೊಂಡಾಗ ಸ್ವರ್ಗದ ರಾಜ್ಯಭಾಗ್ಯದ ತಿಲಕ ಸಿಗುವುದು? ಉತ್ತರ: ಸಂಗಮ ಯುಗದಲ್ಲಿ ಇದೇ ತಿಲಕ ಕೊಡಿ ಅಥವಾ ಇಟ್ಟುಕೊಳ್ಳಿ. ನಾವು ಆತ್ಮ ಬಿಂದುವಾಗಿದ್ದೇವೆ, ಶರೀರ ಅಲ್ಲ. ಆಂತರಿಕದಲ್ಲಿ ಇದೇ ಚಿಂತನೆ ನಡೆಯುತ್ತಾ ಇರಬೇಕು. ನಾವು ಆತ್ಮರಾಗಿದ್ದೇವೆ, ತಂದೆಯಿಂದ ಆಸ್ತಿ ಪಡೆಯಬೇಕು. ಬಾಬಾರವರು ಸಹ ಬಿಂದುವಾಗಿದ್ದಾರೆ, ನಾವು ಸಹ ಬಿಂದುವಾಗಿದ್ದೇವೆ. ಈ ತಿಲಕದಿಂದ ಸ್ವರ್ಗದ ರಾಜ್ಯ ಭಾಗ್ಯದ ತಿಲಕ ಪ್ರಾಪ್ತವಾಗುವುದು. ಬಾಬಾ ಹೇಳುತ್ತಾರೆ, ನಾನು ಗ್ಯಾರಂಟಿ ಕೊಡುತ್ತೇನೆ, ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಅರ್ಧ ಕಲ್ಪಕ್ಕಾಗಿ ಅಳುವುದರಿಂದ ಮುಕ್ತರಾಗುತ್ತೀರಾ. ಓಂ ಶಾಂತಿ. ಇದೇ ಚಿಂತನೆ ಇರಬೇಕು, ನಾನು ಆತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು, ಆಗಲೇ ಪಾವನರಾಗಲು ಸಾಧ್ಯ. ಏನೆಲ್ಲ ಪರಿಶ್ರಮವಿದೆ ಅದು ಇದೇ ಪರಿಶ್ರಮವಾಗಿದೆ. ಈ ಪರಿಶ್ರಮ ಮಕ್ಕಳು ಮಾಡುವುದಿಲ್ಲ. ಮಾಯೆ ಬಹಳ ತೊಂದರೆ ಕೊಡುತ್ತೆ, ಸತಾಯಿಸುತ್ತೆ. ಒಬ್ಬ ಬಾಬಾರವರ ನೆನಪನ್ನು ಮರೆಸುತ್ತದೆ, ಅನ್ಯರ ನೆನಪು ಬರುತ್ತದೆ. ತಂದೆ ಅಥವಾ ಪ್ರಿಯತಮನನ್ನು ನೆನಪು ಮಾಡುವುದೇ ಇಲ್ಲ, ಶಿವ ತಂದೆಯನ್ನು. ಇಂತಹ ಪ್ರಿಯತಮ ಶಿವ ತಂದೆಯನ್ನು ಕಡಿಮೆಗಿಂತ ಕಡಿಮೆ 8 ಗಂಟೆಗಳ ಕಾಲ ನೆನಪು ಮಾಡುವ ಸರ್ವಿಸ್ ಮಾಡಬೇಕು. ಅಂದರೆ ಅರ್ಥ, ಪ್ರಿಯತಮನಿಗೆ ನೆನಪು ಮಾಡುವ ಸಹಯೋಗ ಕೊಡಬೇಕು. ಅಥವಾ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕು. ಇದಾಗಿದೆ ಬಹಳ ದೊಡ್ಡ ಪರಿಶ್ರಮ. ಗೀತೆಯಲ್ಲಿಯೂ ಮನ್ಮನಾಭವ ಇದೆ. ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಎದ್ದೇಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ಒಬ್ಬ ಬಾಬಾರವರನ್ನು ನೆನಪು ಮಾಡುತ್ತಾ ಇರಿ. ಬೇರೆ ಏನೂ ಬೇಡ. ಅಂತಿಮದಲ್ಲಿ ಬಾಬಾರವರ ನೆನಪೇ ಕೆಲಸಕ್ಕೆ ಬರುವುದು. ತಮ್ಮನ್ನು ತಾವು ಆತ್ಮ ಅಶರೀರಿ ಎಂದು ತಿಳಿದುಕೊಳ್ಳಿ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಈ ಪರಿಶ್ರಮ ಬಹಳ ಮಾಡಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಏಕಾಂತದಲ್ಲಿ ಕುಳಿತು, ಮೇಲೆ ಟೆರೆಸ್ ಮೇಲಾದರೂ ಕೂತ್ಕೊಳ್ಳಿ ಅಥವಾ ಹಾಲಲ್ಲಾದರೂ ಹೋಗಿ ಕೂತ್ಕೊಳ್ಳಿ. ಎಷ್ಟು ಏಕಾಂತವಾಗಿರ್ತೀರ ಅಷ್ಟು ಒಳ್ಳೆಯದು. ಸದಾ ಇದೇ ವಿಚಾರ ಮಾಡಿ ನಾವು ಬಾಬಾರವರನ್ನು ನೆನಪು ಮಾಡಬೇಕು. ಬಾಬಾರವರಿಂದ ಪೂರ್ತಿ ಆಸ್ತಿ ಪಡೆಯಬೇಕು. ಈ ಪರಿಶ್ರಮ ಪ್ರತಿ 5,000 ವರ್ಷಗಳ ನಂತರ ತಾವು ಮಾಡಲೇಬೇಕು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಲ್ಲಿಯೂ ಸಹ ತಾವು ಈ ಪರಿಶ್ರಮವನ್ನು ಪಡುವುದಿಲ್ಲ. ಈ ಸಂಗಮ ಯುಗದಲ್ಲಷ್ಟೇ ತಂದೆ ನಾವು ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ಇದೇ ವೇಳೆಯಾಗಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಬಾಬಾ ಬರುವುದೇ ಸಂಗಮ ಯುಗದಲ್ಲಿ, ಮತ್ತೆಂದಿಗೂ ಸಹ ತಂದೆ ಬರುವುದಿಲ್ಲ. ತಾವು ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ಬಹಳಷ್ಟು ಜನ ಮಕ್ಕಳು ತಂದೆಯನ್ನು ಮರೆಯುತ್ತಾರೆ, ಆದ್ದರಿಂದ ಬಹಳ ಮೋಸ ಹೋಗುತ್ತಾರೆ. ರಾವಣ ಬಹಳ ಮೋಸಗಾರ, ಅರ್ಧ ಕಲ್ಪದ ಶತ್ರು ರಾವಣ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಪ್ರತಿದಿನ ಎದ್ದು ಬೆಳಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಮತ್ತು ಇದೇ ಚಾರ್ಟ್ ಇಡಿ, ಎಷ್ಟು ಸಮಯ ನಾವು ಬಾಬಾರವರನ್ನು ನೆನಪು ಮಾಡುತ್ತೇವೆ ಎಂದು. ಎಷ್ಟೆಷ್ಟು ಆತ್ಮನಿಗೆ ಹಿಡಿದಿರುವಂತಹ ತುಕ್ಕು ಬಿಟ್ಟು ಹೋಗುತ್ತೆ, ಅಷ್ಟು ಮೇಲೆ ಹೇರ್ತೀರ, ಅಂದರೆ ಮುಂದುವರಿತೀರಾ. ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ. ತಾವು ಮಕ್ಕಳು ಪೂರ್ತಿ ಪ್ರಯತ್ನ ಮಾಡಬೇಕು. ತಮ್ಮ ಪೂರ್ತಿ ಆಸ್ತಿ ಅಂದರೆ ಬಾಬ್ರೂರಿಂದ ಆಸ್ತಿ ಪಡೆಯಲು ನರನಿಂದ ನಾರಾಯಣ ಆಗಬೇಕು. ಇದಾಗಿದೆ ಸತ್ಯ ಸತ್ಯ ಸತ್ಯನಾರಾಯಣನ ಕತೆ. ಭಕ್ತರು ಪೂರ್ಣಮಾಸಿಯ ದಿನ ಸತ್ಯನಾರಾಯಣನ ಕತೆ ಮಾಡಿಸ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, 16 ಕಲಾ ಸಂಪೂರ್ಣರು ಆಗಬೇಕಾಗಿದೆ. ಅದು ಆಗೋದು ಸತ್ಯ ತಂದೆಯನ್ನು ನೆನಪು ಮಾಡುವುದರಿಂದ. ತಂದೆಯಾಗಿದ್ದಾರೆ ಶ್ರೀಮತ ಕೊಡುವವರು. ತಂದೆ ಹೇಳುತ್ತಾರೆ,
ಗೃಹಸ್ಥದಲ್ಲಿ ಇರಿ, ಕೆಲಸ ಕಾರ್ಯಗಳನ್ನು ಮಾಡಿ. ಬಾಬಾರವರನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಮತ್ತು ಪಾವನರಾಗಬೇಕು. ನೆನಪೇ ಮಾಡಲಿಲ್ಲವೆಂದರೆ ರಾವಣನಿಂದ ಒಂದಲ್ಲ ಒಂದು ಕಡೆ ಮೋಸ ಹೋಗುತ್ತೀರಾ. ಆದ್ದರಿಂದ ಮುಖ್ಯ ಮಾತಾಗಿದೆ ನೆನಪಿನ ಮಾತು. ಶಿವ ತಂದೆಯನ್ನು ನೆನಪು ಮಾಡಬೇಕು. ದೇಹ ಸಹಿತವಾಗಿ ದೇಹದ ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರೆಲ್ಲರನ್ನು ಮರೆತು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಬಾಬಾರವರು ಬಾರಿ ಬಾರಿಗೂ ತಿಳಿಸುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇಲ್ಲವೆಂದರೆ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡುತ್ತೀರಾ, ಬಹಳ ಮೋಸ ಹೋಗುತ್ತೀರಾ. ಕೆಲವ್ರಿಗಂತೂ ಆ ರೀತಿ ಜೋರಾಗಿ ಪೆಟ್ಟು ಬೀಳುತ್ತೆ. ಮಾಯೆ ಏಕದಮ್ ಕಪ್ಪು ಮುಖವನ್ನಾಗಿ ಮಾಡುತ್ತದೆ. ತಂದೆ ಬಂದಿದ್ದಾರೆ ಸುಂದರ ಮುಖ ಅಂದರೆ ಪಾವನರನ್ನಾಗಿ ಮಾಡಲು. ಈ ಸಮಯದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಕಪ್ಪು ಮುಖನೇ ಮಾಡ್ಕೊಳ್ತಿರ್ತಾರೆ, ಅಂದರೆ ವಿಕಾರಿಗಳನ್ನೇ ಮಾಡ್ತಿರ್ತಾರೆ. ಪಾವನರನ್ನಾಗಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಅವರ ನೆನಪಿನಿಂದ ತಾವು ಪಾವನ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಇದಾಗಿದೆ ಪತಿತ ಪ್ರಪಂಚ. ತಂದೆ ಬಂದಿದ್ದಾರೆ ಪತಿತರನ್ನು ಪಾವನ ಮಾಡಲು. ಬಾಕಿ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಬಾಬರವರ ಸಂಬಂಧ ಏನೂ ಇಲ್ಲ. ಶರೀರ ನಿರ್ವಾಹ ಅರ್ಥವಾಗಿ ತಾವು ಏನು ಮಾಡಬೇಕಾಗಿದೆ ಅದನ್ನು ಮಾಡಿ. ತಂದೆಯಂತೂ ಕೇವಲ ಹೇಳುತ್ತಾರೆ ಮನ್ಮನ ಭವ. ತಾವು ಹೇಳುತ್ತೀರಾ ನಾವು ಹೇಗೆ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಬೇಕೆಂದು. ಬಾಬಾ ಹೇಳುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿ ಅಷ್ಟೇ, ಬೇರೆ ಯಾವುದೇ ಉಪಾಯ ಇಲ್ಲ ಪಾವನರಾಗಲು. ಎಷ್ಟೇ ದಾನ ಪುಣ್ಯ ಮಾಡಬಹುದು, ಅದು ಪರಿಶ್ರಮ ಅಂತೂ ಮಾಡ್ತಾರೆ ಅಲ್ವಾ ಅಷ್ಟೂ. ಬಾಬಾ ಹೇಳ್ತಾರೆ ಕಿತ್ನಾ ಭಿ ದಾನ ಪುಣ್ಯ ಆದಿ ಕರೆ, ಕಿತ್ನಾ ಭಿ ಮೆಹನತ್ ಕರೆ. ಎಷ್ಟೇ ಕಷ್ಟಪಡ್ಬೋದು, ಎಷ್ಟೇ ದಾನ ಪುಣ್ಯ ಮಾಡಬಹುದು, ಪಾವನರಂತೂ ಆಗಲಿಕ್ಕಾಗೋದಿಲ್ಲ. ಬಲೆ ಬೆಂಕಿಯ ಮೇಲೆ ನಡೀಬಹುದು, ಏನೂ ಕೆಲಸಕ್ಕೆ ಬರೋದಿಲ್ಲ ಅದ್ಯಾವುದು ಒಬ್ಬ ಬಾಬರವರ ನೆನಪಿನ ವಿನಃ. ಬಹಳಷ್ಟು ಸಿಂಪಲ್ ಮಾತು. ಇದಕ್ಕೆ ಹೇಳಲಾಗತ್ತೆ ಸಹಜ ಯೋಗ. ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾವು ನಮ್ಮ ಮಧುರಾತಿ ಮಧುರ ಬಾಬಾರವರನ್ನು ಪೂರ್ತಿ ದಿನದಲ್ಲಿ ಎಷ್ಟು ನೆನಪು ಮಾಡುತ್ತೇವೆ. ನಿದ್ರೆಯಲ್ಲಿಯೂ ಸಹ ಯಾವುದೇ ಪಾಪ ಆಗಬಾರದು, ಅಶರೀರಿ ಆಗಬೇಕು. ಬಾಕಿ ದಿನದಲ್ಲಿ ಬಹಳ ಪಾಪ ಆಗುತ್ತಿರುತ್ತದೆ ಮತ್ತು ಹಳೆಯ ಪಾಪವೂ ಬಹಳಷ್ಟು ಇದೆ. ನೆನಪಿನ ಪರಿಶ್ರಮ ಪಡಬೇಕು. ಇಲ್ಲಿ ಬಂದಿರುವುದೇ ನೆನಪಿನ ಪರಿಶ್ರಮ ಮಾಡಲು. ಹೊರಗೆ ವ್ಯರ್ಥ ಸಂಕಲ್ಪಗಳು ಏನೂ ಇದೆ ಅದೆಲ್ಲವನ್ನು ಹೊರಗಿನ ಸಂಕಲ್ಪಗಳೆಲ್ಲ ಬಿಟ್ಟು ಬಿಡಿ. ಇಲ್ಲವೆಂದರೆ ವಾತಾವರಣ ಬಹಳ ಕೆಟ್ಟು ಹೋಗುತ್ತದೆ. ಮನೆಯ ತೋಟದ ಹೊಲ ಗದ್ದೆಗಳ ವಿಚಾರಗಳೆಲ್ಲ ನಡೀತಾ ಇರತ್ತೆ. ಕೆಲವೊಮ್ಮೆ ಮಕ್ಕಳನ್ನು ನೆನಪು ಮಾಡ್ತಿರ್ತೀರ, ಕೆಲವು ಸಲ ಗುರುಗಳ ನೆನಪು ಬರುತ್ತೆ. ಸಂಕಲ್ಪ ನಡೆಯುತ್ತಾ ಇರುತ್ತೆ ಎಂದರೆ ವಾಯುಮಂಡಲವನ್ನು ಕೆಡಿಸುತ್ತೀರಾ. ಪರಿಶ್ರಮ ಮಾಡಲಿಕ್ಕೆ ಆಗಲ್ಲ, ಅಂದರೆ ನೆನಪಿನ ಪರಿಶ್ರಮ ಪಡೋದಿಲ್ಲ, ವಿಘ್ನ ಆಗ್ತಾ ಇರತ್ತೆ. ಇದು ತುಂಬ ಸೂಕ್ಷ್ಮ ಮಾತಾಗಿದೆ. ತಾವು ಈಗ ತಿಳಿದುಕೊಂಡಿದ್ದೀರಾ, ಮತ್ತೆಂದಿಗೂ ತಿಳಿದುಕೊಳ್ಳುವುದಿಲ್ಲ. ತಂದೆ ಈಗಲೇ ಆಸ್ತಿ ಕೊಡುತ್ತಾರೆ, ಅನಂತರ ಅರ್ಧ ಕಲ್ಪಕ್ಕಾಗಿ ತಾವು ನಿಶ್ಚಿಂತರಾಗುತ್ತೀರಾ. ಲೌಕಿಕ ತಂದೆಗೆ ವಿಚಾರಗಳು ಬರ್ತಿರತ್ತೆ ಅಂದಾಗ ಬೇಹದ್ದಿನ ತಂದೆಗೂ ಸಹ ಎಷ್ಟು ವಿಚಾರ ಇರುತ್ತೆ. ಆದರೆ ಲೌಕಿಕ ತಂದೆಯ ವಿಚಾರಗಳಲ್ಲಿ ಬೇಹದ್ದಿನ ತಂದೆಯ ವಿಚಾರಗಳಲ್ಲಿ ಬಹಳಷ್ಟು ಅಂತರವಿದೆ. ಬಾಬಾ ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ನನಗೆ ಎಷ್ಟು ಚಿಂತೆ ಇರುತ್ತಿತ್ತು. ಭಕ್ತರು ಎಷ್ಟು ಗಳಿಗೆಗೂ ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. ಬಾಬಾ ಹೇಳುತ್ತಾರೆ ನಾನು ನಿಮಗೆ ಅಷ್ಟು ಸುಖ ಕೊಡುತ್ತೇನೆ, ಸತ್ಯಯುಗದಲ್ಲಿ ನೀವು ನನ್ನನ್ನು ನೆನಪು ಮಾಡುವ ಅಗತ್ಯವೇ ಇರುವುದಿಲ್ಲ. ನಾನು ತಿಳಿದುಕೊಂಡಿದ್ದೇನೆ ನನ್ನ ಮಕ್ಕಳು ಸುಖಧಾಮದಲ್ಲಿ ಹೋಗುತ್ತಾರೆ, ಶಾಂತಿಧಾಮದಲ್ಲಿ ಕುಳಿತುಕೊಳ್ಳುತ್ತಾರೆ. ಬೇರೆ ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಳ್ಳುವುದಿಲ್ಲ. ಅಂದಾಗ ಇಂತಹ ಬಾಬಾರವರಲ್ಲಿ ನಿಶ್ಚಯ ಬುದ್ಧಿ ಉಳ್ಳವರಾಗುವುದರಲ್ಲಿ ಮಾಯೆ ವಿಘ್ನ ಹಾಕತ್ತೆ. ಬಾಬಾ ಹೇಳುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿದಾಗ ನಿಮ್ಮಲ್ಲಿ ಏನೆಲ್ಲ ವಿಕಾರಗಳ ತುಕ್ಕು ಹಿಡಿದಿದೆ ಅದೆಲ್ಲವೂ ಸಹ ಬಿಟ್ಟು ಹೋಗುತ್ತೆ. ಅಂದರೆ
ಚಿನ್ನದಲ್ಲಿ ಹೇಗೆ ಬೆಳ್ಳಿ, ಆಮೇಲೆ ತಾಮ್ರ, ಆಮೇಲೆ ಲೋಹ ಮಿಕ್ಸ್ ಮಾಡ್ತಾರಲ್ವ, ಹಾಗೆ ವಿಕಾರಗಳು ಇದೆ. ಗೋಲ್ಡನ್ ಏಜಿಂದ ಸಿಲ್ವರ್ ಏಜಲ್ಲಿ ಬರ್ತೀರಾ ಅಂದಾಗ 2 ಕಲೆ ಕಡಿಮೆ ಆಗುತ್ತವೆ. ಈ ಮಾತುಗಳನ್ನು ತಾವು ಕೇಳುತ್ತೀರಾ ಮತ್ತು ತಿಳಿದುಕೊಳ್ಳುತ್ತೀರಾ. ಯಾರು ಸತ್ಯವಾದ ಬ್ರಾಹ್ಮಣರಿದ್ದಾರೆ ಅವರಿಗೆ ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಇಲ್ಲವೆಂದರೆ ಕುಳಿತುಕೊಳ್ಳುವುದಿಲ್ಲ, ನೆನಪು ನಿಲ್ಲುವುದಿಲ್ಲ. ಪೂರ್ತಿ ಆಧಾರ ಬಾಬಾರವರನ್ನು ನೆನಪು ಮಾಡುವುದರ ಮೇಲೆ ಇದೆ. ಬಾರಿ ಬಾರಿಗೂ ತಂದೆ ಹೇಳುತ್ತಾರೆ, ಮಕ್ಕಳೇ ತಂದೆಯನ್ನು ನೆನಪು ಮಾಡಿರಿ. ಈ ಬಾಬರವರು ಹೇಳುತ್ತಾರೆ, ಶಿವ ತಂದೆಯನ್ನು ನೆನಪು ಮಾಡಿ. ಶಿವ ತಂದೆ ಸ್ವಯಂ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಆತ್ಮರಿಗೆ ಹೇಳುತ್ತಾರೆ, ಏ ಮಕ್ಕಳೇ ಎಂದು. ಅವರು ನಿರಾಕಾರ ಪರಂಪಿತ ಪರಮಾತ್ಮ ಆತ್ಮರಿಗೆ ಹೇಳುತ್ತಾರೆ, ಮೂಲ ಮಾತೆ ಇದಾಗಿದೆ. ಯಾರೇ ಬಂದರೂ ಅವರಿಗೆ ಮೊಟ್ಟ ಮೊದಲು ಹೇಳಿರಿ, ತಂದೆಯನ್ನು ನೆನಪು ಮಾಡಿ. ಬೇರೆ ಯಾವುದೇ ಜಾಸ್ತಿ ವಿಸ್ತಾರದಲ್ಲಿ ಹೋಗಬಾರದು. ಕೇವಲ ಅವರಿಗೆ ಹೇಳಬೇಕು, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದೇ ಆಂತರಿಕದಲ್ಲಿ ವಿಚಾರ ಸಾಗರ ಮಂಥನ ನಡೆಯುತ್ತಿರಬೇಕು. ನಾವು ಆತ್ಮ ಆಗಿದ್ದೇವೆ. ಗಾಯನವೂ ಇದೆ ಅಲ್ವಾ, ತುಳಸಿದಾಸ ಚಂದನವನ್ನು ಅರೆದರು, ತಿಲಕ ಕೊಟ್ಟರು ರಘುವೀರನಿಗೆ. ತಿಲಕ ಸ್ಥೂಲವಾಗಿರುವಂತಹದ್ದಲ್ಲ, ತಾವು ತಿಳಿದುಕೊಂಡಿದ್ದೀರಾ. ಈ ತಿಲಕ ವಾಸ್ತವದಲ್ಲಿ ಈ ಸಮಯದ ಸ್ಮಾರಕವಾಗಿದೆ. ಅಂದರೆ ರಘುವೀರನಿಗೆ ಕೊಟ್ಟರು ಅಂತ ಏನು ಹೇಳುತ್ತಾರೆ, ವಾಸ್ತವದಲ್ಲಿ ಈ ಸಮಯದ ಸ್ಮಾರಕವಾಗಿದೆ. ತಾವು ನೆನಪು ಮಾಡುತ್ತಿರುತ್ತೀರಾ ಅಂದಾಗ ರಾಜ ತಿಲಕ ತಂದೆ ತಮಗೆ ಕೊಡುತ್ತಾರೆ. ರಾಜಾಯಿಯ ತಿಲಕವೂ ಸಿಗುತ್ತೆ. ಡಬಲ್ ಕಿರೀಟಧಾರಿಗಳಾಗುತ್ತೀರಾ. ರಾಜರಾಗುವ ತಿಲಕ ಸಿಗುತ್ತೆ ಅಂದರೆ ಅರ್ಥ ಸ್ವರ್ಗಕ್ಕೆ ಮಹಾರಾಜ ಮಹಾರಾಣಿ ಆಗುತ್ತೀರಾ. ಬಾಬಾ ಎಷ್ಟು ಸಹಜ ಮಾತನ್ನು ತಿಳಿಸುತ್ತಾರೆ. ಇದನ್ನೇ ನೆನಪು ಮಾಡಿ, ನಾವು ಆತ್ಮ ಆಗಿದ್ದೇವೆ, ಶರೀರ ಅಲ್ಲ. ತಂದೆಯಿಂದ ಆಸ್ತಿ ಪಡೆಯಬೇಕು. ತಾವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮ ಬಿಂದುವಿನಂತೆ ಇದ್ದೇವೆ. ಬಾಬರೂರು ಬಿಂದುವಾಗಿದ್ದಾರೆ. ಬಾಬರವರು ಜ್ಞಾನಸಾಗರ ಸುಖ ಸಾಗರ ಆಗಿದ್ದಾರೆ. ಅವರು ನಮಗೆ ವರದಾನ ಕೊಡುತ್ತಾರೆ. ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಬ್ರಹ್ಮ ಬಾಬರವರ ಪಕ್ಕದಲ್ಲಿ ಶಿವತಂದೆ. ಗುರು ತಮ್ಮ ಶಿಷ್ಯರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಕಲಿಸುತ್ತಾರೆ. ಇಲ್ಲಿಯೂ ಸಹ ಶಿವತಂದೆ ಬ್ರಹ್ಮರವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ. ಮಕ್ಕಳಿಗೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ, ನನ್ನನ್ನು ನೆನಪು ಮಾಡಿ. ಸತ್ಯಯುಗದಲ್ಲಿಯೂ ತಾವು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ ಅಲ್ಲ, ಸತ್ಯಯುಗದಲ್ಲಿಯೂ ಸಹ ತಾವು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ. ಆದರೆ ಪರಮಾತ್ಮನನ್ನು ತಿಳಿದುಕೊಂಡಿರುವುದಿಲ್ಲ. ನಾವು ಆತ್ಮ ಶರೀರ ಬಿಡುತ್ತೇವೆ, ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೇವೆ. ಡ್ರಾಮಾನುಸಾರವಾಗಿ ನಿಮ್ಮ ಪಾತ್ರವೇ ಆ ರೀತಿ ಇದೆ. ಆದ್ದರಿಂದ ತಮ್ಮ ಆಯು ಅಲ್ಲಿ ದೊಡ್ಡದಿರುವುದು. ಪವಿತ್ರರಾಗಿರುತ್ತೀರಾ. ಸತ್ಯಯುಗದಲ್ಲಿ ಆಯುಷ್ಯು ಹೆಚ್ಚು ಇರುತ್ತೆ, ಕಲಿಯುಗದಲ್ಲಿ ಚಿಕ್ಕದಾಗುವುದು. ಅಲ್ಲಿರುವುದೇ ಯೋಗಿಗಳು, ಇಲ್ಲಿಯೂ ಮನುಷ್ಯರು ಭೋಗಿಗಳಾಗಿದ್ದಾರೆ. ಯೋಗಿಗಳು ಪವಿತ್ರರಾಗಿರುತ್ತಾರೆ. ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ, ಆಯುಷ್ಯು ಜಾಸ್ತಿ ಇರುತ್ತೆ. ಇಲ್ಲಿ ಆಯುಷ್ಯು ಎಷ್ಟು ಚಿಕ್ಕದಿರುತ್ತೆ. ಇದಕ್ಕೆ ಕರ್ಮ ಭೋಗ ಎಂದು ಹೇಳಲಾಗುವುದು. ಅಲ್ಲಿ ಅಕಾಲ ಮೃತ್ಯು ಎಂದಿಗೂ ಆಗುವುದಿಲ್ಲ ಅಂದಾಗ ಬಾಬಾ ಹೇಳುತ್ತಾರೆ, ತಂದೆಯನ್ನು ಗುರುತಿಸಿದ್ದೀರಾ ಅಂದಾಗ ತಂದೆಯ ಶ್ರೀಮತದಂತೆ ನಡೆಯಿರಿ. ಒಬ್ಬ ಬಾಬಾರವರನ್ನು ನೆನಪು ಮಾಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ನಾವು ಮನೆಗೆ ಹೋಗಬೇಕು, ಈ ಶರೀರವನ್ನು ಬಿಡಬೇಕು. ಬಾಕಿ ಸಮಯ ಸರ್ವಿಸ್ನಲ್ಲಿ ತೊಡಗಿಸಬೇಕು. ಅಂದರೆ ಈ ಜೀವನದಲ್ಲಿ ಏನು ಸಮಯ ಉಳಿದಿದೆ ಇದನ್ನು ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಬೇಕು. ತಾವು ಮಕ್ಕಳು ಬಹಳ ಬಡವರಾಗಿದ್ದೀರಾ, ಆದ್ದರಿಂದ ತಂದೆಗೆ ದಯೆ ಬರುತ್ತೆ. ತಾವು ವೃದ್ಧರು, ಕುಬ್ಜೆಯರು, ಎಲ್ಲರಿಗೂ ಯಾರಿಗೂ ಸಹ ಕಷ್ಟ ಕೊಡೋದಿಲ್ಲ ಬಾಬ್ರೂರು. ಅಂದರೆ ಯಾರೇ ಇದ್ರೂ ಕೂಡ ಯಾರಿಗೂ ಕಷ್ಟ ಕೊಡೋದಿಲ್ಲ. ಬಾಬಾ ಹೇಳ್ತಾರೆ, ವೃದ್ಧರಾಗಿದ್ದಾರೆ ಅಂದರೆ ಕುಬ್ಜೆಯರು ಅಂತ ಹೇಳ್ತಾರೆ. ವೃದ್ಧರಿಗೆ ತಿಳಿಸಿಕೊಡಲಾಗುತ್ತೆ, ಕೇವಲ ನೀವು ತಂದೆಯನ್ನು ನೆನಪು ಮಾಡಿ. ನಿಮ್ಮನ್ನು ಯಾರೇ ಕೇಳ್ತಾರೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ, ಅವರಿಗೆ ಹೇಳಿ ಗೀತಾ ಪಾಠಶಾಲೆಯಲ್ಲಿ ಹೋಗ್ತಾ ಇದ್ದೀವಿ, ಭಗವಂತನ ಮನೆಗೆ ಹೋಗ್ತಿದ್ದೀವಿ ಎಂದು.
ಮಕ್ಕಳು ಪ್ರದರ್ಶನೆಯಲ್ಲಿ ಎಷ್ಟು ಖರ್ಚು ಮಾಡುತ್ತೀರಾ? ಬರೀತೀರಾ ಇಂತಹವರು ಒಳ್ಳೆಯ ಪ್ರಭಾವಿತರಾದರೆಂದು. ಆದರೆ ಬಾಬಾ ಹೇಳುತ್ತಾರೆ, ಒಬ್ಬರು ಆ ರೀತಿ ಬರೆಯೋದೇ ಇಲ್ಲ. ಈ ಸಮಯದಲ್ಲಿ ಬೇಹದ್ದಿನ ತಂದೆ ಈ ಬ್ರಹ್ಮ ಬಾಬಾರವರಲ್ಲಿ ಬಂದಿದ್ದಾರೆ. ಅವರಿಂದಲೇ ಸ್ವರ್ಗದ ಆಸ್ತಿ ಸಿಗುತ್ತದೆ. ಬಾಬಾ ತಿಳಿದುಕೊಳ್ಳುತ್ತಾರೆ, ಒಬ್ಬರಿಗೂ ಸಹ ನಿಶ್ಚಯ ಆಗಲಿಲ್ಲ, ಕೇವಲ ಪ್ರಭಾವಿತರಾಗುತ್ತಾರೆ. ಈ ಜ್ಞಾನ ತುಂಬ ಚೆನ್ನಾಗಿದೆ. ಮೆಟ್ಟಿಲಿನ ಚಿತ್ರವನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ತಿಳಿಸಿದ್ದೀರಾ. ಆದರೆ ಸ್ವಯಂ ಯೋಗದಲ್ಲಿ ಇದ್ದು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಅದು ಮಾಡುವುದಿಲ್ಲ. ಕೇವಲ ಹೇಳ್ತಾರೆ, ಇವರು ಹೇಳೋದು ತುಂಬ ಚೆನ್ನಾಗಿರುತ್ತೆ, ಪರಮಾತ್ಮನಿಂದ ಆಸ್ತಿ ಪಡೆಯುವ ದಾರಿಯನ್ನು ಇವರು ಚೆನ್ನಾಗಿ ಹೇಳ್ಕೊಡ್ತಾರೆ ಎಂದು. ಆದರೆ ಸ್ವಯಂ ಪಡ್ಕೊಳ್ಳೋದಿಲ್ಲ, ಸ್ವಯಂ ಪುರುಷಾರ್ಥ ಮಾಡುವುದಿಲ್ಲ. ಪ್ರಜೆಗಳಂತೂ ಬಹಳಷ್ಟು ಜನ ತಯಾರಾಗುತ್ತಾರೆ. ಬಾಕಿ ರಾಜರಾಗುವಂತಹ ಪರಿಶ್ರಮ ಪಡಬೇಕು. ಪ್ರತಿಯೊಬ್ಬರು ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು, ನಾವು ಎಲ್ಲಿಯವರೆಗೆ ಬಾಬಾರವರ ನೆನಪಿನಲ್ಲಿ ಹರ್ಷಿತರಾಗಿ ಇರುತ್ತೇವೆ, ನಾವು ಪುನಃ ದೇವತೆಗಳಾಗುತ್ತೇವೆ. ಈ ರೀತಿ ತಮ್ಮ ಜೊತೆ ತಾವೇ ಏಕಾಂತದಲ್ಲಿ ಕುಳಿತು ಮಾತನಾಡಿಕೊಳ್ಳಿ. ಟ್ರೈ ಮಾಡಿ ನೋಡಿ. ಬಾಬಾರವರನ್ನು ನೆನಪು ಮಾಡುತ್ತಾ ಇದ್ದಾಗ ಬಾಬಾ ಗ್ಯಾರಂಟಿ ಕೊಡುತ್ತಾರೆ, ತಾವು ಅರ್ಧ ಕಲ್ಪಕ್ಕಾಗಿ ಎಂದಿಗೂ ಅಳುವುದಿಲ್ಲ. ಈಗ ತಾವು ಹೇಳುತ್ತೀರಾ, ಬಾಬರೂರು ಬಂದು ನಮ್ಮನ್ನು ಮಾಯಾ ರಾವಣನ ಮೇಲೆ ವಿಜೇತರನ್ನಾಗಿ ಮಾಡುತ್ತಾರೆ. ಯಾರೆಷ್ಟು ಪರಿಶ್ರಮ ಪಡುತ್ತಾರೆ ತಮಗೋಸ್ಕರ ಮಾಡಿಕೊಳ್ಳುತ್ತಾರೆ. ಅನಂತರ ಹೊಸ ಪ್ರಪಂಚದಲ್ಲಿ ಬರುತ್ತಾರೆ. ಹಳೆಯ ಪ್ರಪಂಚದ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಳ್ಳಬೇಕು. ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಪಾವನರಾಗುವ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ. ಇದಾಗಿದೆ ವಿನಾಶದ ಸಮಯ. ಎಲ್ಲ ವಿನಾಶವಾಗಲಿದೆ. ಹೊಸ ಪ್ರಪಂಚದ ಸ್ಥಾಪನೆ ಆಗುವುದು. ತಾವು ತಿಳಿದುಕೊಂಡಿದ್ದೀರಾ, ನಾವು ಈ ಮೃತ್ಯು ಲೋಕದಲ್ಲಿ ಈ ಶರೀರವನ್ನು ಬಿಟ್ಟು ಮತ್ತೆ ಹೊಸ ಪ್ರಪಂಚ ಅಮರ ಲೋಕದಲ್ಲಿ ಬರುತ್ತೇವೆ. ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಹೊಸ ಪ್ರಪಂಚಕ್ಕೋಸ್ಕರ, ಸತ್ಯಯುಗಕ್ಕೋಸ್ಕರ. ಇಂತಹ ಪಾಠಶಾಲೆ ಎಲ್ಲಿ ಇರುವುದಿಲ್ಲ, ಭವಿಷ್ಯಕ್ಕಾಗಿ ಓದಿಸುವಂತಹ ಪಾಠಶಾಲೆ. ಯಾರು ಬಹಳ ದಾನ ಪುಣ್ಯ ಮಾಡುತ್ತಾರೆ ಅವರು ರಾಜರ ಬಳಿ ಹೋಗಿ ಜನ್ಮ ಪಡೆದುಕೊಳ್ಳುತ್ತಾರೆ. ಅವರ ಬಾಯಲ್ಲಿ ಚಿನ್ನದ ಸ್ಪೂನ್ ಇರುವುದು. ಸತ್ಯಯುಗದಲ್ಲಿ ನಿಮಗೆ ಸಿಗತ್ತೆ, ಚಿನ್ನದ ಸ್ಪೂನಿಂದ ತಾವು ಊಟ ಮಾಡ್ತೀರಾ. ಕಲಿಯುಗದಲ್ಲಿಯೂ ಯಾರು ರಾಜರ ಬಳಿ ಜನ್ಮ ಪಡೆದುಕೊಳ್ಳುತ್ತಾರೆ ಅವ್ರಿಗೂ ಸಹ ಚಿನ್ನದ ಸ್ಪೂನ್ ಸಿಗತ್ತೆ. ಮತ್ತೆಯೂ ಸಹ ಇಲ್ಲಿ ಅನೇಕ ಪ್ರಕಾರದ ದುಃಖ ಇರುವುದು. ತಾವು ಭವಿಷ್ಯದ 21 ಜನ್ಮಗಳಿಗೋಸ್ಕರ ಸುಖವನ್ನು ಪಡೆದುಕೊಳ್ಳುತ್ತೀರಾ. ಯಾವುದೇ ದುಃಖ ಇರುವುದಿಲ್ಲ, ಎಂದಿಗೂ ಕಾಯಿಲೆ ಬರುವುದಿಲ್ಲ. ಗೋಲ್ಡನ್ ಸ್ಪೂನ್ ಸ್ವರ್ಗದಲ್ಲಿ ಸಿಗುವುದು. ಇಲ್ಲಿ ಅಲ್ಪ ಕಾಲಕ್ಕೋಸ್ಕರ ರಾಜ್ಯ ಸಿಗುವುದು. 21 ಜನ್ಮಗಳಿಗೋಸ್ಕರ ನಿಮಗೆ ರಾಜಧಾನಿಯಲ್ಲಿ ಪದವಿ ಸಿಗತ್ತೆ. ಬುದ್ಧಿಯಿಂದ ಒಳ್ಳೆಯ ರೀತಿ ಕೆಲಸ ತೆಗೆದುಕೊಳ್ಳಬೇಕು. ಅನಂತರ ಎಲ್ಲರಿಗೂ ತಿಳಿಸಬೇಕು. ಈ ರೀತಿ ಎಲ್ಲ ಭಕ್ತಿ ಮಾರ್ಗದಲ್ಲಿ ರಾಜರಾಗುವುದಿಲ್ಲ ಎಂದಲ್ಲ. ಯಾವುದೇ ಕಾಲೇಜ್ ಅಥವಾ ಹಾಸ್ಪಿಟಲ್ ಕಟ್ತಾರೆ, ಆಗ ಅವ್ರಿಗೆ ರಿಟರ್ನ್ ಸಿಗತ್ತೆ. ಹಾಸ್ಪಿಟಲ್ ತಯಾರು ಮಾಡ್ತಾರೆ ಅಂದಾಗ ನಂತರದ ಜನ್ಮದಲ್ಲಿ ಒಳ್ಳೆಯ ಆರೋಗ್ಯ ಇರುತ್ತೆ. ಹೇಳ್ತಾರಲ್ವಾ, ಇವ್ರ ಜೀವನ ಪೂರ್ತಿ ಈ ರೀತಿನೇ ಆಯಿತು, ಇವ್ರ ಜೀವನದಲ್ಲಿ ಯಾವತ್ತೂ ರೋಗನೇ ಬಂದಿಲ್ಲ, ಜ್ವರನೇ ಬಂದಿಲ್ಲ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಆರೋಗ್ಯವಾಗಿ ಭಗವಂತ ಅಂತ ಹೇಳ್ತಾರಲ್ವ. ಆಯುಷ್ಯು ಜಾಸ್ತಿ ಇರುತ್ತೆ, ತುಂಬ ದಾನ ಪುಣ್ಯ ಮಾಡ್ತಾರೆ, ಹಾಸ್ಪಿಟಲ್ ಎಲ್ಲ ಕಟ್ಟಿಸ್ತಾರೆ, ಆಗಲೇ ಆಯುಷ್ ಹೆಚ್ಚುತ್ತೆ. ಇಲ್ಲಂತೂ ಯೋಗದಿಂದ ತಾವು ಆರೋಗ್ಯವಂತರು ಐಶ್ವರ್ಯವಂತರಾಗುತ್ತೀರಾ. ಯೋಗದಿಂದ ತಾವು 21 ಜನ್ಮಗಳಿಗೋಸ್ಕರ ಆಸ್ತಿ ಪಡೆದುಕೊಳ್ಳುತ್ತೀರಾ. ಇದಾಗಿದೆ ಬಹಳ ದೊಡ್ಡ ಆಸ್ಪತ್ರೆ, ಬಹಳ ದೊಡ್ಡ ಕಾಲೇಜು. ಬಾಬಾರವರು ಪ್ರತಿಯೊಂದು ಮಾತನ್ನು ಒಳ್ಳೆಯ ರೀತಿ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಇಲ್ಲಿ ಮಜಾ ಬರಬೇಕು. ಬಾಬಾ ಹೇಳ್ತಾರೆ, ಯಾರಿಗೆ ಎಲ್ಲಿ ಪುರುಷಾರ್ಥ ಚೆನ್ನಾಗಿರುತ್ತೆ, ಮನಸ್ಸು ಇಡಿಸುತ್ತೆ, ವಿದ್ಯಾಭ್ಯಾಸ ಮಾಡುವುದರಲ್ಲಿ ಉನ್ನತಿ ಅಂತ ಅನಿಸುತ್ತೆ, ಅಲ್ಲಿ ಓದ್ಬೋದು. ಆ ರೀತಿಯೆಲ್ಲ ಅಲ್ಲೇ ಹೋಗಬೇಕು, ಇಲ್ಲೇ ಹೋಗಬೇಕು, ಅದೇ ಸೆಂಟ್ರಿಗೆ ಹೋಗಬೇಕು, ಇಲ್ಲೇ ಹೋಗಬೇಕು ಅಂತ ಅಲ್ಲ. ಎಲ್ಲಿ ನಿಮಗೆ ಉನ್ನತಿ ಆಗುತ್ತೆ, ವ್ಯರ್ಥದಿಂದ ಮುಕ್ತರಾಗಿರುತ್ತೀರಾ, ಪುರುಷಾರ್ಥ ಚೆನ್ನಾಗಿ ನಡೆಯುತ್ತೆ.
ಅಲ್ಲಿ ತಾವು ಓದಬಹುದು. ಬಾಬರವರಂತೂ ಒಬ್ಬರೇ ಆಗಿದ್ದಾರೆ. ಮುರಳಿಯಂತೂ ಓದಿ ತಿಳಿಸಲಾಗುವುದು. ಎಲ್ಲಿಯೇ ಮುರಳಿ ಯಾವುದೇ ಸೇವಾ ಕೇಂದ್ರದಲ್ಲಿ ಓದಿದರೂ ಸಹ ಅದೇ ಮುರಳಿ, ಬಾಬರವ್ರದ್ದೇ ಮುರಳಿ. ಆ ಮುರಳಿ ಮಧುಬನದಿಂದಲೇ ಸಿಗುವುದು. ಮತ್ತು ಕೆಲವರು ಅದನ್ನು ವಿಸ್ತಾರವಾಗಿ ತುಂಬ ಚೆನ್ನಾಗಿ ತಿಳಿಸುತ್ತಾರೆ, ಕೆಲವರು ಓದಿ ಹೇಳುತ್ತಾರೆ. ಭಾಷಣ ಮಾಡುವಂತಹವರು ಚೆನ್ನಾಗಿ ಲಲ್ಕಾರ್ ಮಾಡಬೇಕು. ಎಲ್ಲಿಯೇ ಭಾಷಣ ಮಾಡಿದ್ದರೂ ಮೊಟ್ಟ ಮೊದಲು ಹೇಳಬೇಕು, ಶಿವ ತಂದೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ಎಷ್ಟು ಸಹಜವಾಗಿ ತಂದೆ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಹೊರಗಿನ ವ್ಯರ್ಥ ವಿಚಾರಗಳನ್ನು ಬಿಟ್ಟು ಏಕಾಂತದಲ್ಲಿ ಕುಳಿತು ನೆನಪಿನ ಪರಿಶ್ರಮ ಪಡಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು ಮತ್ತು ತಮ್ಮ ಚಾರ್ಟ್ ನೋಡಿಕೊಳ್ಳಬೇಕು. ಎರಡನೇ ಪಾಯಿಂಟು, ಹೇಗೆ ಭಕ್ತಿಯಲ್ಲಿ ದಾನ ಪುಣ್ಯಕ್ಕೆ ಮಹತ್ವವಿದೆ, ಹಾಗೆ ಜ್ಞಾನ ಮಾರ್ಗದಲ್ಲಿ ನೆನಪಿಗೆ ಮಹತ್ವವಿದೆ. ನೆನಪಿನಿಂದ ಆತ್ಮರನ್ನು ಎವರ್ ಹೆಲ್ದಿ ಮಾಡಬೇಕು. ಅಶರೀರಿ ಆಗಿರುವ ಅಭ್ಯಾಸ ಮಾಡಬೇಕು. ವರದಾನ, ಕಂಬೈನ್ಡ್ ರೂಪದ ಸೇವೆಯ ಮೂಲಕ ಆತ್ಮರನ್ನು ಸಮೀಪ ಸಂಬಂಧದಲ್ಲಿ ತರುವಂತಹ ಕಂಬೈನ್ಡ್ ರೂಪಧಾರಿ ಆಗಿರಿ. ಕಂಬೈನ್ಡ್ ರೂಪದ ಸೇವೆಯ ಮೂಲಕ ಆತ್ಮರನ್ನು ಸಮೀಪ ಸಂಬಂಧದಲ್ಲಿ ತರುವಂತಹ ಕಂಬೈನ್ಡ್ ರೂಪಧಾರಿ ಆಗಿರಿ. ವರದಾನದ ವಿಶ್ಲೇಷಣೆ, ಕೇವಲ ಶಬ್ದದ ಮೂಲಕ ಸೇವೆ ಮಾಡುವುದರಿಂದ ಪ್ರಜೆಗಳು ತಯಾರಾಗುತ್ತಿದ್ದಾರೆ. ಆದರೆ ಶಬ್ದದಿಂದ ಭಿನ್ನ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಅನಂತರ ಶಬ್ದದಲ್ಲಿ ಬನ್ನಿ. ಅವ್ಯಕ್ತ ಸ್ಥಿತಿ ಮತ್ತು ಅನಂತರ ಶಬ್ದ. ಈ ರೀತಿ ಕಂಬೈನ್ಡ್ ರೂಪದ ಸೇವೆ ವಾರಿಸಾತ್ಮರನ್ನು ತಯಾರು ಮಾಡುತ್ತದೆ. ಶಬ್ದದ ಮೂಲಕ ಪ್ರಭಾವಿತರಾಗುವಂತಹ ಆತ್ಮರು ಅನೇಕ ಶಬ್ದಗಳನ್ನು ಕೇಳುವುದರಿಂದ ಅವಾಗಮನದಲ್ಲಿ ಬರುತ್ತಾರೆ. ಅಂದರೆ ಹೋಗ್ಬಿಡ್ತಾರೆ, ಬರ್ತಾರೆ ಮತ್ತು ಬಿಟ್ಟು ಹೋಗ್ತಾರೆ, ಆ ರೀತಿ ಆಗತ್ತೆ. ಆದರೆ ಕಂಬೈನ್ಡ್ ರೂಪಧಾರಿಯಾಗಿ ಕಂಬೈನ್ಡ್ ರೂಪದ ಸೇವೆ ಮಾಡಿದಾಗ ಅವರ ಮೇಲೆ ಯಾವುದೇ ರೂಪದ ಪ್ರಭಾವ ಬೀಳುವುದಿಲ್ಲ. ಸ್ಲೋಗನ್, ಸಾಧನಗಳಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಮರ್ಜ್ ಆಗಲಿಕ್ಕೆ ಬಿಡಬೇಡಿ. ಸಾಧನೆ ಮುಖ್ಯ, ಸಾಧನಗಳು ಅಲ್ಲ. ಸಾಧನಗಳಲ್ಲಿ ಸಾಧನೆಯನ್ನು ಮರ್ಜ್ ಆಗಲಿಕ್ಕೆ ಬಿಡಬಾರ್ದು. ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆ ಮರ್ಜ್ ಆಗಬಾರ್ದು. ಅವ್ಯಕ್ತ ಇಶಾರೆ, ಸದಾ ಹರ್ಷಿತರಾಗಿರಲು ತಮ್ಮ ನೇಚರನ್ನು ಸರಳ ಮಾಡಿಕೊಳ್ಳಿ, ಸಹನಶೀಲರಾಗಿರಿ. ಯಾರು ಸಹನಶೀಲ ಮಕ್ಕಳಿದ್ದಾರೆ ಅವರು ತಮ್ಮ ಸಹನಶೀಲತೆಯ ಶಕ್ತಿಯಿಂದ ಎಂತಹ ಕಠೋರ ಸಂಸ್ಕಾರವುಳ್ಳವರನ್ನು, ಎಂತಹ ಕಠಿಣ ಕಾರ್ಯವನ್ನು ಶೀತಲ ಮಾಡುತ್ತಾರೆ, ಸಹಜ ಮಾಡುತ್ತಾರೆ. ಸಹನಶೀಲತೆಯ ಗುಣ ಇರುವವರು ಗಂಭೀರವಾಗಿರುತ್ತಾರೆ, ಆಳದಲ್ಲಿ ಹೋಗುತ್ತಾರೆ. ಅವರೆಂದಿಗೂ ಗಾಬರಿ ಆಗುವುದಿಲ್ಲ. ಆಳದಲ್ಲಿ ಹೋಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ.